ನಮಸ್ಕಾರ. ನುಡಿಬೆಳಕು. ರೇಣುಕಾ ನಿಡಗುಂದಿ ಅವರ ಪ್ರಜಾವಾಣಿಯ ಅಂಕಣ ಬರಹ ಉತ್ತಮ ನಾಗರಿಕರನ್ನು ರೂಪಿಸುವ ಹೊಣೆ. ಒಬ್ಬ ವ್ಯಕ್ತಿ ಎಲ್ಲೋ ಹೊರಟಿದ್ದ. ದಾರಿಯಲ್ಲಿ ಅವನಿಗೆ ಕಟ್ಟಿ ಹಾಕಿದ ಆನೆಗಳು ಕಂಡವು. ಆನೆಗಳ ಒಂದು ಕಾಲಿಗೆ ಹಗ್ಗದಿಂದ ಕಟ್ಟಲಾಗಿತ್ತು. ಅವನಿಗೆ ಅಚ್ಚರಿಯಾಗುತ್ತದೆ. ಇಷ್ಟು ವಿಶಾಲಕಾಯದ ಆನೆಯನ್ನು ಕೇವಲ ಹಗ್ಗದಿಂದ ಕಟ್ಟಲಾಗಿದೆ. ಅದು ಬಯಸಿದರೆ ಹಗ್ಗ ಕಿತ್ತುಕೊಂಡು ಎಲ್ಲಿ ಬೇಕಾದರೂ ಹೋಗ್ಬೋದಾಗಿತ್ತು. ಆದರೆ ಅವು ಸ್ಥಿರವಾಗಿದ್ದವು. ಕುತೂಹಲದಿಂದ ಮಾವುತನನ್ನು ಕೇಳುತ್ತಾನೆ, ನಿನ್ನ ಈ ಆನೆಗಳೆಷ್ಟು ಶಾಂತಿಯಿಂದ ನಿಂತುಕೊಂಡಿವೆ, ಓಡಿ ಹೋಗುವ ಪ್ರಯತ್ನ ಮಾಡೋದಿಲ್ವೇ ಅಂತ. ಮಾವುತ ಉತ್ತರಿಸುತ್ತಾನೆ, ಈ ಆನೆಗಳನ್ನು ಚಿಕ್ಕವಿರುವಾಗಿನಿಂದಲೇ ಹೀಗೆ ಹಗ್ಗದಿಂದ ಕಟ್ಟಿ ಹಾಕುತ್ತೇವೆ. ಆಗ ಅವುಗಳಿಗೆ ಹಗ್ಗವನ್ನು ಕಿತ್ತು ಹಾಕಿ ಓಡುವಷ್ಟು ಶಕ್ತಿ ಇರುವುದಿಲ್ಲ. ಅವು ಪ್ರಯತ್ನಿಸಿದರೂ ಹಗ್ಗ ಕಿತ್ತುಕೊಳ್ಳಲಾಗದು, ಹಗ್ಗವನ್ನು ಹರಿಯಲಾಗದು ಎಂಬ ನಂಬಿಕೆ ನಿಧಾನವಾಗಿ ಮನಸ್ಸಿನಲ್ಲಿ ಬೇರೂರುತ್ತದೆ. ಬೆಳೆದು ದೊಡ್ಡವಾದಾಗಲೂ ಅಭ್ಯಾಸ ಬಲದಿಂದ ಹಾಗೂ ನಂಬಿಕೆಯ ಬಲದಿಂದ ಅವು ಹಾಗೆ ನಿಶ್ಚಿಂತವಾಗಿ ನಿಂತಿರುತ್ತವೆ. ಹಗ್ಗವನ್ನು ಕಿತ್ತು ಹಾಕಲು ಯತ್ನಿಸುವುದಿಲ್ಲ. ಆ ವ್ಯಕ್ತಿ ಯೋಚನೆಯಲ್ಲಿ ಮಗ್ನನಾಗುತ್ತಾನೆ. ಇಷ್ಟು ದೊಡ್ಡ ತಾಕತ್ತುಳ್ಳ ಪ್ರಾಣಿಗೆ ಅಭ್ಯಾಸ ಮಾಡಿಸಲಾದ ನಂಬಿಕೆಯ ಫಲವಾಗಿ ಅವು ಕಟ್ಟಿದ ಹಗ್ಗವನ್ನು ಬಿಡಿಸಿಕೊಳ್ಳುವುದಿಲ್ಲ. ಏಕೆಂದರೆ ತಮ್ಮಿಂದ ಈ ಹಗ್ಗ ಹರಿಯದು ಎಂಬ ಪಾಠ ಬಾಲ್ಯದಿಂದಲೇ ಕಲಿತಿವೆ. ಈ ಆನೆಗಳಂತೆಯೇ ಮನುಷ್ಯರಾದ ನಾವು ನಮ್ಮಲ್ಲೇ ಎಷ್ಟೇ ಸಾಮರ್ಥ್ಯವಿದ್ದರೂ ನಮ್ಮ ಕೈಲಾಗದು, ನನ್ನಿಂದ ಸಾಧ್ಯವಿಲ್ಲ ಎಂಬ ನಂಬಿಕೆಯನ್ನು ಬೆಳೆಸಿಕೊಂಡು ಸಫಲತೆಗಾಗಿ ಯಾವ ಹೆಚ್ಚಿನ ಪ್ರಯತ್ನವನ್ನು ಮಾಡುವುದಿಲ್ಲ. ಅಯ್ಯೋ, CBSE ಸಿಲೆಬಸ್ ಬಹಳ ಕಠಿಣ, ನಿನ್ನಿಂದ ಓದೋಕ್ಕಾಗೋಲ್ಲ, ನೀನು ದಡ್ಡ, ಇಂಗ್ಲೀಷ್ ಮೀಡಿಯಂನಲ್ಲಿ ಓದೋದು ಕಷ್ಟ, ಬಿಸ್ನೆಸ್ ಮಾಡೋ ಚಾಕಚಕ್ಯತೆ ನಿನ್ನಲ್ಲಿಲ್ಲ, ಸುಮ್ಮನೆ ಹಣ ಹೂಡಿ ಕೈ ಸುಟ್ಕೊಳ್ಬೇಡ. ಇಂತಹವೇ ಉಪದೇಶಗಳನ್ನು ಕೇಳುತ್ತಾ ಬದುಕುವ ನಾವು ಒಂದು ರೀತಿ ಈ ಆನೆಗಳಂತೆಯೇ ನಮ್ಮ ಮನಸ್ಸಿನ ಸುತ್ತಲೂ ಕಟ್ಟಲಾದ ನೆಗೆಟಿವ್ ವಿಚಾರ ಸಂಕೋಲೆಯಲ್ಲಿ ಕಟ್ಟಿ ಹಾಕಲ್ಪಟ್ಟಿದ್ದೇವೆ. ನಮ್ಮಲ್ಲಿ ಅರ್ಹತೆಯೇ ಇಲ್ಲ, ನಮ್ಮಿಂದ ಅಸಾಧ್ಯವೆಂಬ ನಂಬಿಕೆಯಲ್ಲಿಯೇ ದಿನ ಕಳೆಯುತ್ತೇವೆ. ಸೋಲು ಗೆಲುವು ಎನ್ನುವುದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ನಿರಂತರ ಅಭ್ಯಾಸದಿಂದ ಗೆಲುವನ್ನು ಯಶಸ್ಸನ್ನು ಪಡೆಯಬಹುದು. ನಮ್ಮ ಮನಸ್ಸು ಬುದ್ಧಿಯನ್ನು ಕಟ್ಟಿ ಹಾಕಿರುವ ನಿಮ್ಮ ಕನಸುಗಳನ್ನು ತಡೆಯುವ ಇಚ್ಛಾಶಕ್ತಿಯನ್ನು ಕುಂಠಿತಗೊಳಿಸುವಂತಹ ಯಾವುದೇ ಅಡೆತಡೆಗಳಿದ್ದರೂ ಅವನ್ನು ದಾಟಿಕೊಂಡು ಮುನ್ನಡೆಯಬಲ್ಲ ಹುಮ್ಮಸ್ಸು, ಸ್ಥೈರ್ಯ ನಿಮ್ಮಲ್ಲಿದೆ. ಅದನ್ನು ಬಳಸಿಕೊಳ್ಳಬೇಕು. ಅಬ್ರಹಾಂ ಲಿಂಕನ್ ತನ್ನ ಮಗನನ್ನು ಶಾಲೆಗೆ ಸೇರಿಸುವಾಗ ಶಿಕ್ಷಕರಿಗೆ ಒಂದು ಕಳಕಳಿಯ ಪತ್ರ ಬರೆಯುತ್ತಾರೆ. ದಯವಿಟ್ಟು ನನ್ನ ಮಗನಿಗೆ ಅಂಕಗಳ ಹುಚ್ಚು ಹಿಡಿಸಬೇಡಿ. ಒಂದು ಉನ್ನತ ಹುದ್ದೆ ಹಿಡಿಯಲಿಕ್ಕಾಗಿಯೇ ಓದಲು ಬಂದಿದ್ದೀಯಾ ಎಂದು ದಯವಿಟ್ಟು ಹೇಳಿಕೊಡಬೇಡಿ. ಅವನಿಗೆ ಭಯದಿಂದ ನಡುಗುವ ಬದಲು ಖುಷಿಯಿಂದ ಶಿಸ್ತಿಗೆ ಒಗ್ಗಿಕೊಳ್ಳುವುದನ್ನು ಹೇಳಿಕೊಡಿ. ಅವನಿಗೆ ಬದುಕು ಕಲಿಸಿ. ಬದುಕಿನಲ್ಲಿ ಮೋಸ ಮಾಡಿ ಗೆಲ್ಲುವುದಕ್ಕಿಂತ ಪ್ರಾಮಾಣಿಕವಾಗಿ ಸೋಲುವುದನ್ನು ಕಲಿಸಿ. ವರ್ತಮಾನದ ನಮ್ಮ ಝೆನ್ಝಿ, ಝೆನ್ ಬೀಟಾ, ಝೆನ್ ಆಲ್ಫಾ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿಸಿ ನಡೆ ನುಡಿ ಕಲಿಸುವ ಹೊಣೆ ಎಂದಿಗಿಂತಲೂ ಹೆಚ್ಚಿದೆ. ನಮಸ್ಕಾರ. ಧನ್ಯವಾದಗಳು.